ರಾಜ್ಯಸಭಾ ಚುನಾವಣಾ ಅಖಾಡದಲ್ಲಿ ಕಾಂಗ್ರೆಸ್ ಕಡೆಯಿಂದ ನಿಂತಿದ್ದಂತಹ 3 ಅಭ್ಯರ್ಥಿಗಳು ಕೂಡ ಜಯ ಸಾಧಿಸಿದ್ದಾರೆ. ಬಿಜೆಪಿಯ ಒಬ್ಬ ಅಭ್ಯರ್ಥಿ ಗೆಲುವನ್ನು ಕಂಡಿದ್ದರೆ ಮೈತ್ರಿಯಿಂದ ಅಭ್ಯರ್ಥಿಯಾಗಿದ್ದಂತಹ ಕುಪೇಂದ್ರ ರೆಡ್ಡಿಗೆ ಸೋಲಾಗಿದೆ. ಚೆನ್ನಾಗಿ ಗೊತ್ತಿತ್ತು ಕುಪೇಂದ್ರ ರೆಡ್ಡಿ ಸೋಲ್ತಾರೆ ಅಂತ ಹೇಳಿ, ದೊಡ್ಡ ರಹಸ್ಯ ನಡೆಗಿರಲಿಲ್ಲ ಅಲ್ಲಿ. ಕಾರಣ ಕುಪೇಂದ್ರ ರೆಡ್ಡಿ ಗೆಲುವಿಗೆ ಬೇಕಿದ್ದಂಥ ಮತಗಳೇ ಅಲ್ಲಿರಲಿಲ್ಲ, ಆ ಓಟೇ ಇರಲಿಲ್ಲ. ಅಲ್ಲಿ 45 ಓಟ್ ಬೇಕು ಒಬ್ಬರು ಗೆಲ್ಲಕ್ಕೆ. ಕಾಂಗ್ರೆಸ್ಗೆ ಕಂಫರ್ಟಬಲ್ ಆಗಿ 134 ಪ್ಲಸ್ ಪಕ್ಷೇತರ ಮತಗಳಿತ್ತು. ಆದರೆ ಕುಪೇಂದ್ರ ರೆಡ್ಡಿಗೆ JDSನ 19 ಮತ ಮತ್ತು BJPಯ ಕೆಲವು ಮತ ನಂಬ್ಕೊಂಡು ನಿಂತಿದ್ದರು. ಆದರೆ ಅದಾಗಲಿಲ್ಲ, ಸೋತಿದ್ದಾರೆ. ಅಧಿಕೃತ ಘೋಷಣೆ ಮಾತ್ರ ಬಾಕಿ ಉಳ್ಕೊಂಡಿದೆ. ಚುನಾವಣಾ ಅಧಿಕಾರಿಗಳು ಹೇಳಬೇಕಷ್ಟೇ. ಇನ್ನು ಕಾಂಗ್ರೆಸ್ನ ಅಜಯ್ ಮಾಕೇನ್ 47 ಮತ ಪಡ್ಕೊಂಡಿದ್ದಾರೆ, ನಾಜೀರ್ ಹುಸೇನ್ 47 ಮತ. ಕಾರಣ ಈ ಮತವನ್ನು ತೋರಿಸಿನೇ ಹಾಕಬೇಕಲ್ಲಿ. ಬೂತ್ಗೆ ಹಾಕುವ ಮುನ್ನ ಈ ಮತ ನಾನು ಯಾರಿಗೆ ಹಾಕ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿ ಏಜೆಂಟಿಗೆ ತೋರಿಸ್ಬಿಟ್ಟೆ ಹಾಕಬೇಕು. ಹಾಗಾಗಿ ದೊಡ್ಡ ರಹಸ್ಯ ಉಳ್ಕೊಂಡಿರಲ್ಲ. ಕಡೆಯವರೆಗೂ ಕೂಡ ಏನು ಕಾಯಲೇಬೇಕಪ್ಪ, ಇದು ಗೊತ್ತೇ ಆಗಲ್ಲ, ಕಡೆ ಕ್ಷೇತ್ರ ಟ್ವಿಸ್ಟ್ ಆಗಿಬಿಡುತ್ತೆ, ಆ ಥರ ಹೇಳಕ್ಕೆ ಬರಲ್ಲ. ಈಗ ಸೋಮಶೇಖರ್ ಅವರು ಒಂದು ಕಡೆ ಅಡ್ಡ ಮತದಾನ ಮಾಡಿದ್ರಲ್ಲ, ಮಾಡಿದ ತಕ್ಷಣ ಗೊತ್ತಾಗ್ಬಿಡ್ತು, ಓಹೋ ಸೋಮಶೇಖರ್ ಅವರು BJPಲಿ ಇದ್ದುಕೊಂಡು ಕಾಂಗ್ರೆಸ್ಗೆ ಓಟ್ ಹಾಕಿದ್ದರಿಂದ. ಅದೇ ಥರ ಯಾರ್ಯಾರು ಇಲ್ಲೆಲ್ಲ ಓಟ್ ಹಾಕಿದರೆ ಗೊತ್ತಾಗ್ಬಿಡುತ್ತೆ. ಇದು GC ಚಂದ್ರಶೇಖರ್ 45 ಮತ ಪಡ್ಕೊಂಡು ಗೆಲುವನ್ನು ಕಂಡಿದ್ದಾರೆ. BJPಯ ನಾರಾಯಣಸಾ ಭಾಂಡ್ಗೆ 48 ಮತಗಳು ಪಡ್ಕೊಂಡು ಗೆಲುವನ್ನು ಕಂಡಿದ್ದಾರೆ. NDA ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಪರವಾಗಿ 35 ಮತ ಮಾತ್ರ ಬಂದಿದ್ದು ಗೊತ್ತಿತ್ತು ಅವ್ರಿಗೆ, ಚೆನ್ನಾಗಿ ಗೊತ್ತಿತ್ತದು. ಏನೋ ಮ್ಯಾಜಿಕ್ ಆಗಿಬಿಡುತ್ತೆ, ಕಾಂಗ್ರೆಸ್ ಕಡೆಯಿಂದ ಯಾರೋ ಅಡ್ಡ ಮತದಾನ ಹಾಕಿಬಿಡ್ತಾರೆ ಅಂತ ಗೆಸ್ತಿತ್ತು. ಕಾಂಗ್ರೆಸ್ ಕಡೆಯಿಂದ ಅಡ್ಡ ಮತದಾನ ಆಗೋದಕ್ಕಿಂತ ಮುಂಚಿತವಾಗಿ BJPಯಿಂದನೇ ಕ್ರಾಸ್ ವೋಟ್ ನಡೆದಿದೆ. ಸೋಮಶೇಖರ್ ಅವರು ಕ್ರಾಸ್ ವೋಟ್ ಹಾಕಿದ್ರು. ಶಿವರಾಮ್ ಹೆಬ್ಬಾರ್ ಇನ್ನೂ ಒಂದು ಸ್ವಲ್ಪ ಸ್ಮಾರ್ಟಾಗಿ ಬಿಹೇವ್ ಮಾಡಿಬಿಟ್ರು. ವೋಟ್ ಹಾಕೋಕ್ಕೆ ಬರಲಿಲ್ಲ ಅವರು. ವಿಪ್ಪೆಲ್ಲ ಜಾರಿ ಇತ್ತು, ಅದು ಇದು ಅಂತ. ವಿಪ್ ಜಾರಿ ಇದ್ದರೆ ಕಡ್ಡಾಯವಾಗಿ ಬಂದು ವೋಟ್ ಮಾಡಿ, ನಮ್ಮ ಪಾರ್ಟಿಗೆ ವೋಟ್ ಮಾಡಬೇಕು ಅಂತ ವಿಪ್ಪನ್ನು ಜಾರಿ ಮಾಡೋದು. ಅವರು ತಲೆ ಹಾಕೋ ಮಲಗಲಿಲ್ಲ ಚುನಾವಣೆ ಕಡೆಗೆ. ಹಾಗಾಗಿ ಅದರ ಅರ್ಥನೂ ಅಷ್ಟೇ, ವಿಪ್ಪನ್ನು ಉಲ್ಲಂಘನೆ ಮಾಡಿದ್ರು ಅಂತಾನೆ. ಇನ್ನೊಂದು ಕಡೆ ಸೋಮಶೇಖರ್ ಅವರಂತೂ ಬಹಿರಂಗವಾಗಿ ಹೌದು ನಾನು ಕಾಂಗ್ರೆಸ್ಗೆ ವೋಟ್ ಹಾಕ್ತೀನಿ ಏನೀಗ ಅಂತ ಮೆಸೇಜ್ ಕೊಟ್ಟಂಗಿತ್ತು. ಕಾಂಗ್ರೆಸ್ನ 134 ಮೊನ್ನೆ ಎಷ್ಟೊಬ್ಬರು ತೀರ್ಕೊಂಡ್ರು. ಹಾಗಾಗಿ 135 - 1 134 ವೋಟ್ ಆಗುತ್ತಲ್ಲಿ. ಪಕ್ಷೇತರ 4 ಜನ, ಅಡ್ಡ ಮತದಾನ 1, ಎಲ್ಲ ಸೇರಿ 139 ಮತ ಆಗಿ ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲುವನ್ನು ಕಂಡರು. ಇನ್ನು BJPಗೆ ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಶಾಸಕ ಶಿವರಾಮ್ ಹೆಬ್ಬಾರ್ ಒಂದು ಕಡೆಯಲ್ಲಿ ಕೈ ಕೊಟ್ಟಿದ್ದಾರೆ. ಕೊನೆಗೂ ಮತದಾನಕ್ಕೆ ಬರಲೇ ಇಲ್ಲ ಯಲ್ಲಾಪುರದ ಶಾಸಕರು ಅವರು ಬರಲೇ ಇಲ್ಲ. ಇಲ್ಲಿ ಚೆಕ್ ಮಾಡಿಕೊಂಡಾಗ ಅಡ್ಡ ಮತದಾನ ಕಾಂಗ್ರೆಸ್ ಕಡೆಯಿಂದ ಆಗಿಬಿಡುತ್ತೆ, ಹೇಗೋ ನಾವು ಗೆದ್ದು ಬಿಡ್ತೀವಿ ಅನ್ನೋ ಒಂದು ಭ್ರಮೆಯಲ್ಲಿ JDS ಇತ್ತು. ಅನೇಕರು ಹೇಳ್ತಾರೆ ಕುಪೇಂದ್ರ ರೆಡ್ಡಿ ಅವ್ರನ್ನ ಕ್ಯಾಂಡಿಡೇಟ್ ಮಾಡದೇ ಇದ್ದಿದ್ರೆ ಈ ಚುನಾವಣೆ ಅವಶ್ಯಕತೆಯೇ ಇರಲಿಲ್ಲ, ಚುನಾವಣೆ ನಡೆಯದೇನೆ ಅಭ್ಯರ್ಥಿಗಳನ್ನು ನಾವು ಘೋಷಣೆ ಮಾಡ್ಕೊಳ್ಬಹುದಾಗಿತ್ತು. ಯಾಕಂದರೆ ಮತಗಳ ಲೆಕ್ಕಾಚಾರ ಇತ್ತು, ಅಲ್ಲೇ ಓಟ್ ಹಾಕ್ಕೊಂಡಂಗೆ ಅದು ಆಗ್ಬಿಡೋದು. ಸುಮ್ಮನೆ JDS ಕಿತಾಪತಿ ಮಾಡೋ ಸಲುವಾಗಿಯೇ ಈ ಥರದೊಂದು ಕ್ಯಾಂಡಿಡೇಟನ್ನು ಹಾಕಿದ್ರು ಅಂತ. ಡೀಟೇಲ್ಸ್ ಕೊಡೋಕ್ಕೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಅಡ್ಡ ಮತದಾನ ಕಾಂಗ್ರೆಸ್ ಕಡೆಯಿಂದ ಆಗುತ್ತೆ ಅಂತ ಕ್ಯಾಲ್ಕುಲೇಷನ್ಸ್ ಇತ್ತು NDA ಮೈತ್ರಿಕೂಟಕ್ಕೆ ಅಥವಾ JDS ಮತ್ತು BJPಯ ಇಬ್ಬರು ಕಡೆಯ ಮಿತ್ರರಿಗೆ. ಆದರೆ ಇಲ್ಲಿ ಆಗಿದ್ದು ಚೆಕ್ ಮಾಡಿಕೊಂಡ್ರೆ BJP ಕಡೆಯಿಂದನೇ ಕ್ರಾಸ್ ಕೊಟ್ಟು ಕಾಂಗ್ರೆಸ್ ಕಡೆಗೆ ಆಯ್ತಲ್ಲ, ಏನು ಕಥೆ ಇದು ಅಂತ. ರಮಕಾಂತ್, ಇವತ್ತಿನ ರಾಜ್ಯಸಭಾ ಚುನಾವಣೆಯಲ್ಲಿ ನೀವು ಹೇಳಿದ ಹಾಗೆ ಕಾಂಗ್ರೆಸ್ ಶಾಸಕರು ಎಲ್ಲೋ ಒಂದು ಕಡೆ ಮೈತ್ರಿಯ ಅಭ್ಯರ್ಥಿಗೆ ಮತವನ್ನು ಕ್ರಾಸ್ ವೋಟಿಂಗ್ ಅನ್ನು ಮಾಡಬಹುದು ಅನ್ನುವಂತಹ ಆತಂಕಗಳಿತ್ತು. ಆದರೆ ಈಗ ನೋಡಿದ್ರೆ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿದೆ. ಯಾಕೆಂದರೆ ಕಾಂಗ್ರೆಸ್ ನಾಯಕರಿಗೆ ಲೆಕ್ಕಾಚಾರ ಕೂಡ ಇತ್ತು, ಒಂದು ಕಡೆ ಆತಂಕ ಇತ್ತು, ಎಲ್ಲಿ ನಮ್ಮ ಶಾಸಕರನ್ನು ಆಪರೇಟ್ ಮಾಡಿಬಿಡ್ತಾರೋ, ಆಮಿಷಗಳನ್ನು ಒಡ್ಡಿ ಆ ಕಡೆ ಸೆಳೆದು ಬಿಡ್ತಾರೋ ಅನ್ನುವಂತಹ ಸ್ವಲ್ಪ ಮಟ್ಟಿನ ಆತಂಕ ಇತ್ತು. ಆದರೆ ಲೆಕ್ಕಾಚಾರ ಕೂಡ ಇತ್ತು, ಅವರು ಹೇಗೆ ಆಪರೇಟ್ ಮಾಡಿದ್ರು ಕೂಡ ಅದಕ್ಕೆ ಸರಿಯಾಗಿ ನಾವು ತಿರುಗೇಟನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದರು, ಪ್ಲಾನ್ಗಳನ್ನು ರೂಪಿಸಿದ್ರು. ಅದರಲ್ಲಿ BJP ಶಾಸಕರನ್ನು ಹೈಜಾಕ್ ಮಾಡಬೇಕು, ಅವರಿಂದಲೇ ಕ್ರಾಸ್ ವೋಟ್ ಮಾಡಿಸ್ಬೇಕು ಅನ್ನುವಂಥ ಪ್ಲಾನ್ಗಳನ್ನು ಕೂಡ ಕಾಂಗ್ರೆಸ್ ನಾಯಕರು ರೂಪಿಸಿದ್ರು. ಸೊ ಅದರಂತೆ ಇವತ್ತಿನ ಚುನಾವಣೆಯಲ್ಲಿ BJPಯ ಶಾಸಕರನ್ನೇ ಕ್ರಾಸ್ ವೋಟಿಂಗ್ ಮಾಡಿಸಿದ್ದಾರೆ ಕಾಂಗ್ರೆಸ್ ನಾಯಕರು. ಇನ್ನೊಬ್ಬ ಶಿವರಾಮ್ ಹೆಬ್ಬಾರ್ ಅವರು ಮತದಾನ ಮುಕ್ತಾಯ ಆದರೂ ಕೂಡ ಅವರು ಮತದಾನ ಕೇಂದ್ರಕ್ಕೆ ಬರಲಿಲ್ಲ, ಮತವನ್ನು ಹಾಕಲಿಲ್ಲ. ಹಾಗಾಗಿ ಅದು BJP ಅಭ್ಯರ್ಥಿಗೂ ಹೋಗಲಿಲ್ಲ, ಆ ಕಡೆ ಮೈತ್ರಿ ಅಭ್ಯರ್ಥಿಗೂ ಹೋಗಲಿಲ್ಲ, ಈ ಕಡೆ ಕಾಂಗ್ರೆಸ್ ಅಭ್ಯರ್ಥಿಗೂ ಬರಲಿಲ್ಲ. ಆದರೆ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಅದು ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಸಹಕಾರ ಆದ ಹಾಗೆ ಹೆಬ್ಬಾರ್ ಅವರ ಮತ ಕೂಡ. ಯಾಕಂದರೆ ಇವ್ರು ಅನ್ಕೊಂಡಿದ್ದಿತ್ತು ಬೇರೆ, ಆಗಿದ್ದೇ ಬೇರೆ.
ಬಿಜೆಪಿ ನಾಯಕರು ಕನಿಷ್ಠ 3-4 ಕಾಂಗ್ರೆಸ್ ಶಾಸಕರನ್ನ ಸೆಳಿಬೇಕು, ಪಕ್ಷೇತರ ಶಾಸಕರ ಬೆಂಬಲವನ್ನು ಪಡಿಬೇಕು, ಆ ನಂತರ ನಾವು ನಮ್ಮ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಬಹುದು ಅನ್ನುವಂಥ ಲೆಕ್ಕಾಚಾರ ಅವರು ಇಟ್ಕೊಂಡಿದ್ರು. ಅದಕ್ಕೆ ಪೂರಕವಾಗಿ ಅವರು ಕೂಡ ಪ್ರಯತ್ನಗಳನ್ನು ಮಾಡಿದ್ರು. ಆದರೆ ಯಾವಾಗ ಪಕ್ಷೇತರ ಶಾಸಕರನ್ನ ಸೆಳೆಯುವಂಥ ಒಂದು ಪ್ರಯತ್ನಕ್ಕೆ ಮೈತ್ರಿ ಪಕ್ಷಗಳ ನಾಯಕರು ಕೈ ಹಾಕಿದ್ರು, ಅದು ಕಾಂಗ್ರೆಸ್ ನಾಯಕರಿಗೆ ಆ ವಾಸನೆ ಬಡಿಯುತ್ತೆ. ತಕ್ಷಣ ಅಲರ್ಟ್ ಆಗ್ತಾರೆ, ತಮ್ಮ ಶಾಸಕರನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಹೆಚ್ಚಿನ ಒಂದು ಗಮನವನ್ನು ಕೊಡ್ತಾರೆ. ಜೊತೆಗೆ ಕುಪೇಂದ್ರ ರೆಡ್ಡಿ ಅವರ ವಿರುದ್ಧವಾಗಿ ದೂರನ್ನ ದಾಖಲು ಮಾಡ್ತಾರೆ. ಮತ್ತೊಂದು ಕಡೆ ಶಾಸಕರನ್ನ ರೆಸಾರ್ಟ್ನಲ್ಲಿ ರಕ್ಷಣೆ ಮಾಡುವ ಮೂಲಕ ಇವತ್ತು ಮತದಾನ ಕೇಂದ್ರಕ್ಕೆ ನೇರವಾಗಿ ಅವರನ್ನು ಕರೆತರ್ತಾರೆ. ಎಲ್ಲ ಶಾಸಕರಿಂದ ತಮ್ಮ 3 ಜನ ಅಭ್ಯರ್ಥಿಗಳಿಗೆ ಮತವನ್ನು ಹಾಕಿಸ್ಕೊಳ್ತಾರೆ. ಅಂದರೆ ಇಲ್ಲಿ ಕಾಂಗ್ರೆಸ್ ನಾಯಕರು ಸಾಕಷ್ಟು ಪ್ಲಾನ್ಗಳನ್ನು ಮಾಡಿ ಇವತ್ತು 3 ಜನ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳುವಲ್ಲಿ ಸಫಲರಾಗಿದ್ದಾರೆ. ಅಧಿಕೃತ ಘೋಷಣೆಯಷ್ಟೇ ಬಾಕಿ ಇದೆ. ಬಿಜೆಪಿ ತನ್ನ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡಿದೆ, ಆದರೆ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಬಿಜೆಪಿ ಕೂಡ ಇಲ್ಲಿ ವಿಫಲವಾಗಿದೆ. ಒಂದು ಕಡೆ ಇದರ ಉಸ್ತುವಾರಿಯನ್ನ ಕೊಟ್ಟಿರ್ತಾರೆ ಆರ್ ಅಶೋಕ್ ಅವರಿಗೆ, ಜವಾಬ್ದಾರಿಯನ್ನ ವಿಜಯೇಂದ್ರ ಅವರು ಕೊಟ್ಟಿರ್ತಾರೆ. ಇಬ್ಬರನ್ನ ಎಸ್ ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಅವರನ್ನ ನೀವು ಮನವೊಲಿಕೆ ಮಾಡಬೇಕು, ಅವರನ್ನ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಮತವನ್ನು ಚಲಾಯಿಸುವಂತೆ ನೀವು ನೋಡ್ಕೊಳ್ಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿರ್ತಾರೆ, ಹೊಣೆಗಾರಿಕೆಯನ್ನ ಕೊಟ್ಟಿರ್ತಾರೆ. ಆದರೆ ಅಶೋಕ್ ಅವರು ಇಲ್ಲೂ ಕೂಡ ವಿಫಲರಾಗ್ತಾರೆ ರಮಕಾಂತ್. ಸೊ ಹಾಗಾಗಿ ಇಬ್ಬರ ಮತಗಳು ಕೂಡ ಇಲ್ಲಿ ಸಿಗೋದಿಲ್ಲ. ಯಾಕಂದ್ರೆ ಹೆಬ್ಬಾರ್ ಅವರ ಮತ ಹಾಕದೇ ಇದ್ರೂ ಇಲ್ಲಿ 2 ಮತಗಳು ಇಲ್ಲಿ ಬಿಜೆಪಿಗೆ ಬೀಳೋದಿಲ್ಲ. ಇದು ಒಂದು ಕಡೆ ಮೈನಸ್ಸು ಮೈತ್ರಿ ಪಕ್ಷಗಳಿಗೆ. ಯಾಕೆಂದರೆ ಪಕ್ಷೇತರರನ್ನ ಸೆಳೆದಿದ್ರು ಕೂಡ ಈ 2 ಮತಗಳು ಈ ರೀತಿಯಾಗಿ ಒಂದು ತಟಸ್ಥ, ಮತ್ತೊಂದು ಕ್ರಾಸ್ ವೋಟಿಂಗ್ ಆಗಿದ್ರು ಕೂಡ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಗೆಲ್ತಾ ಇರಲಿಲ್ಲ. ಸೊ ಹಾಗಾಗಿ ಇಲ್ಲಿ ಅಶೋಕ್ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಹಿಂದೆ BBMP ಚುನಾವಣೆ, ಮೇಯರ್ ಚುನಾವಣೆಯಲ್ಲೂ ಕೂಡ ಅಶೋಕ್ ಒಂದು ಕಡೆ ಕೈ ಸುಟ್ಕೊಂಡಿದ್ರು. 7 ಜನ ಪಕ್ಷೇತರ ಪಾಲಿಕೆ ಸದಸ್ಯರನ್ನ ಸೆಳೆಯುವಲ್ಲಿ ವಿಫಲರಾಗಿದ್ರು. BBMP ಅಧಿಕಾರವನ್ನ ಅವತ್ತು ಕೂಡ ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟಿದ್ರು. ಇದೀಗ ರಾಜ್ಯಸಭಾ ಚುನಾವಣೆಯಲ್ಲೂ ಕೂಡ ಅದೇ ರೀತಿಯಾದಂಥ ವರ್ತನೆ ಮತ್ತೆ ಬಂದಿದೆ. ಇಲ್ಲೂ ಕೂಡ ಅಶೋಕ್ ಅವರು ಕೈ ಸುಟ್ಕೊಂಡಿದ್ದಾರೆ. ಇದರ ಹೊರತಾಗಿ ಒಂದು ಕಡೆ JDS ಮತ್ತೆ ಬಿಜೆಪಿಗೆ ಇದರಿಂದ ಮುಖಭಂಗ ಅಂತಾನೆ ಹೇಳಬೇಕಾಗತ್ತೆ. ಯಾಕೆಂದ್ರೆ ಮೈತ್ರಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕಾದ್ರೆ ಬಹಳಷ್ಟು ಯೋಚನೆಯನ್ನ ಮಾಡಬೇಕಾಗಿತ್ತು. ನಮ್ಮಲ್ಲಿ ಮತಗಳಿಲ್ಲ, ಹಾಗಾಗಿ ನಾವು ಮೈತ್ರಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದೇ ಆದರೆ ಮುಂದೆ ನಾವು ಪರಾಭವಗೊಳ್ಳಬಹುದು, ಅದು ನಮಗೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥದ್ದು ಮೊದಲೇ ಗೊತ್ತಿತ್ತು. ಆದರೂ ಕೂಡ JDS ನಾಯಕರ ಒಂದು ಒತ್ತಾಯಕ್ಕೆ ಮಣಿದು ಅಲ್ಲಿ ಮೈತ್ರಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾರೆ. ತಾವು ಕೂಡ ಅದಕ್ಕೆ ಸಹಕಾರವನ್ನು ಕೊಡ್ತಾರೆ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಸ್ಕೊಳ್ಳೋದಕ್ಕೆ. ಈಗ ಪರಿಸ್ಥಿತಿ ನೋಡಿದಾಗ ಎಲ್ಲೋ ಒಂದು ಕಡೆ ಬಿಜೆಪಿ ಮತ್ತೆ JDS ನಾಯಕರಿಗೆ ತೀವ್ರವಾದಂತಹ ಮುಖಭಂಗ ಇದು. ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಳ್ಳೋಕ್ಕಾಗಲಿಲ್ಲ ಅನ್ನುವಂಥದ್ದು. ಮೊನ್ನೆಯಷ್ಟೇ ನಡೆದಂತಹ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲೂ ಕೂಡ ತಮ್ಮ ಅಭ್ಯರ್ಥಿಯನ್ನ ಗೆಲ್ಸ್ಕೊಳ್ಳೋದಕ್ಕಾಗಿರಲಿಲ್ಲ. ಇದೀಗ ರಾಜ್ಯಸಭಾ ಚುನಾವಣೆಯಲ್ಲೂ ಕೂಡ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಸ್ಕೊಳ್ಳೋದ್ರಲ್ಲಿ 2 ಪಕ್ಷಗಳ ನಾಯಕರು ವಿಫಲರಾಗಿದ್ದಾರೆ ರಮಕಾಂತ್. ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ.